ಭಾರತದ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳು ಹತ್ರ ಬರ್ತಾ ಇದ್ದಂತೆ ರಾಜಕೀಯ ಪಕ್ಷಗಳು ಉಚಿತ ಕೊಡುಗೆಗಳ ಮಹಾಪೂರವನ್ನೇ ಹರಿಸೋದು ಇತ್ತೀಚಿನ ವರ್ಷಗಳಲ್ಲಿ ಸಾಮಾನ್ಯ ಪ್ರವೃತ್ತಿಯಾಗಿದೆ. ಆದರೆ ಈ ಪ್ರವೃತ್ತಿ ದೇಶದ ಆರ್ಥಿಕ ಅಡಿಪಾಯವನ್ನೇ ಅಲುಗಾಡಿಸ್ತಾ ಇದೆಯಾ? ಜನರ ತೆರಿಗೆ ಹಣವನ್ನ ಕೇವಲ ಮತಗಳಿಕೆಗಾಗಿ ಬಳಸಲಾಗ್ತಿದೆಯಾ ಅನ್ನೋ ಗಂಭೀರ ಪ್ರಶ್ನೆಗಳು ಈಗೆದ್ದಿವೆ. ಗುರುವಾರ ಸುಪ್ರೀಂ ಕೋರ್ಟ್ ನೀಡಿರುವ ಮೌಖಿಕ ಅಭಿಪ್ರಾಯ ಈ ಆತಂಕಗಳಿಗೆ ದನಿಯಾಗಿದೆ. ಚುನಾವಣೆಗೂ ಮುನ್ನವೇ ನಗದು ವರ್ಗಾವಣೆ ಯೋಜನೆಗಳು ಯಾಕೆ ಅಂತ ಪ್ರಶ್ನೆ ಮಾಡಿರುವ ನ್ಯಾಯಾಲಯ ಈ ಸಂಸ್ಕೃತಿ ದೇಶ ಕಟ್ಟುವ ಕೆಲಸಕ್ಕೆ ಅಡ್ಡಿಯಾಗ್ತಿದೆ ಅಂತ ಕಟುವಾಗಿ ಟೀಕಿಸಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿ ಜೋಯ್ಮಾಲ್ಯಾ ಬಾಗ್ಚಿ ಮತ್ತು ನ್ಯಾಯಮೂರ್ತಿ ವಿಪುಲ್ ಪಾಂಚೋಲಿ ಅವರನ್ನ ಒಳಗೊಂಡ ಪೀಠ ತಮಿಳುನಾಡು ಪವರ್ ಡಿಸ್ಟ್ರಿಬ್ಯೂಷನ್ ಕಂಪನಿ ಲಿಮಿಟೆಡ್ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸುವಾಗ ಈ ಆತಂಕಕಾರಿ ಅಂಶಗಳನ್ನು ಪ್ರಸ್ತಾಪಿಸಿತು. ವಿದ್ಯುತ್ ತಿದ್ದುಪಡಿ ನಿಯಮಗಳು 2024ರ ಕುರಿತಾದ ಚರ್ಚೆಯ ವೇಳೆ ಸರ್ಕಾರಗಳು ವಿದ್ಯುತ್ ಬಿಲ್ಗಳನ್ನು ತಾವೇ ಭರಿಸುವ ನೀತಿಯ ಬಗ್ಗೆ ನ್ಯಾಯಾಲಯ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿತು. ಉಚಿತ ಕೊಡುಗೆಗಳನ್ನ ನೀಡುವಾಗ ಶ್ರೀಮಂತರು ಮತ್ತು ಬಡವರ ನಡುವೆ ವ್ಯತ್ಯಾಸವನ್ನೇ ಯಾಕೆ ಮಾಡ್ತಿಲ್ಲ? ಹಣ ಪಾವತಿ ಮಾಡೋದಕ್ಕೆ ಶಕ್ತಿ ಇರೋರಿಗೂ ಉಚಿತ ಸೌಲಭ್ಯ ನೀಡೋದು ತುಷ್ಟೀಕರಣ ಅಲ್ವಾ? ಬೆಳಗ್ಗೆಯಿಂದಾನೇ ಉಚಿತ ಆಹಾರ, ಉಚಿತ ಗ್ಯಾಸ್, ಉಚಿತ ವಿದ್ಯುತ್ ಮತ್ತು ನೇರ ನಗದು ವರ್ಗಾವಣೆ ನೀಡ್ತಾ ಹೋದ್ರೆ ಜನ ಮುಂದೆ ಕೆಲಸ ಮಾಡೋದನ್ನ ಬಿಡೋದಿಲ್ವಾ? ರಾಜ್ಯಗಳು ಆದಾಯದ ಕೊರತೆಯಲ್ಲಿರುವಾಗ ಇಷ್ಟೊಂದು ಹಣ ಎಲ್ಲಿಂದ ಬರುತ್ತೆ? ಇದನ್ನ ರಸ್ತೆ, ಆಸ್ಪತ್ರೆ ಮತ್ತು ಶಾಲೆಗಳಂತಹ ದೀರ್ಘಕಾಲೀನ ಅಭಿವೃದ್ಧಿಗೆ ಯಾಕೆ ಬಳಸಬಾರದು ಅಂತ ಕೋರ್ಟ್ ಪ್ರಶ್ನೆ ಮಾಡಿದೆ. ನ್ಯಾಯಾಲಯ ಪ್ರಮುಖವಾಗಿ ಚುನಾವಣೆಗೆ ಸ್ವಲ್ಪ ಮುಂಚಿತವಾಗಿ ಘೋಷಣೆ ಮಾಡಲಾಗುವ ಯೋಜನೆಗಳನ್ನ ಪ್ರಶ್ನೆ ಮಾಡಿತು. ಚುನಾವಣೆಗೆ ಸರಿಯಾಗಿ ಮೊದಲು ಈ ನಗದು ವರ್ಗಾವಣೆ ಯೋಜನೆಗಳು ಯಾಕೆ? ನಾವು ರಾಜ್ಯದ ಸಂಪತ್ತನ್ನ ಹಂಚ್ತಾನೆ ಹೋದ್ರೆ ರಾಷ್ಟ್ರ ನಿರ್ಮಾಣದ ಕೆಲಸಕ್ಕೆ ಅಡ್ಡಿ ಆಗತ್ತೆ ಅಂತ ಕೋರ್ಟ್ ಹೇಳ್ತು. ರಾಜ್ಯ ಸರ್ಕಾರಗಳು ವಿದ್ಯುತ್ ಬಿಲ್ಗಳನ್ನ ಭರಿಸುವ ಕುರಿತು ಹಿರಿಯ ವಕೀಲ ಗೋಪಾಲ್ ಸುಬ್ರಹ್ಮಣ್ಯಂ ಅವರನ್ನ ಉದ್ದೇಶಿಸಿ ಸಿಜೆಐ ರಾಜ್ಯ ಈ ಎಲ್ಲ ಹೊರೆಗಳನ್ನ ತನ್ನ ಮೇಲೆ ಎಳೆದುಕೊಳ್ಳುವುದು ಸಾರ್ವಜನಿಕ ಹಿತಾಸಕ್ತಿನ. ನಾವು ಕೇವಲ ತಮಿಳುನಾಡು ಬಗ್ಗೆ ಮಾತಾಡ್ತಿಲ್ಲ, ಇಡೀ ಭಾರತದ ಬಗ್ಗೆ ಮಾತಾಡ್ತಿದ್ದೀವಿ. ನಾವು ಎಂತಹ ಸಂಸ್ಕೃತಿಯನ್ನ ಬೆಳೆಸ್ತಿದ್ದೀವಿ? ವಿದ್ಯುತ್ ಬಿಲ್ ಪಾವತಿ ಮಾಡೋಕೆ ಸಮರ್ಥರಿರೋರು ಮತ್ತು ಸಮಾಜದ ಅಂಚಿನಲ್ಲಿರೋರ ನಡುವಿನ ವ್ಯತ್ಯಾಸ ಏನು ಅಂತ ಕೇಳಿದ್ರು. ಸರ್ಕಾರದ ನೀತಿಗಳ ಬಗ್ಗೆ ನ್ಯಾಯಾಲಯ ಕಟುವಾದ ಪದಗಳನ್ನು ಬಳಸಿತು. ಕಲ್ಯಾಣ ರಾಜ್ಯವಾಗಿ ನೀವು ಅಂಚಿನಲ್ಲಿರುವ ಜನರಿಗೆ ಪರಿಹಾರ ನೀಡೋದು ಅರ್ಥವಾಗತ್ತೆ, ಆದರೆ ಯಾರು ಹಣ ಪಾವತಿ ಮಾಡೋಕೆ ಶಕ್ತರಿದ್ದಾರೋ ಮತ್ತು ಯಾರು ಅಶಕ್ತರು ಅನ್ನೋ ವ್ಯತ್ಯಾಸವನ್ನೇ ಮಾಡದೆ ನೀವೆಲ್ಲರಿಗೂ ನೀಡೋಕೆ ಪ್ರಾರಂಭಿಸಿದ್ರೆ ಅದೊಂದು ರೀತಿಯ ತುಷ್ಟೀಕರಣ ನೀತಿ ಆಗೋದಿಲ್ವಾ? ಇದು ದೇಶದ ಆರ್ಥಿಕ ಅಭಿವೃದ್ಧಿಗೆ ಪೂರಕವಲ್ಲ ಅಂತ ಕೋರ್ಟ್ ಹೇಳ್ತು. ನೀವು ಆದಾಯ ಹೆಚ್ಚುವರಿ ಇರುವ ರಾಜ್ಯವಾಗಿದ್ದರೂ ಈ ಹಣವನ್ನ ಸಾರ್ವಜನಿಕರ ಒಟ್ಟಾರೆ ಅಭಿವೃದ್ಧಿಗೆ, ಅಂದ್ರೆ ರಸ್ತೆಗಳು, ಆಸ್ಪತ್ರೆಗಳು ಮತ್ತು ಶಾಲೆಗಳನ್ನ ನಿರ್ಮಿಸೋಕೆ ಖರ್ಚು ಮಾಡುವುದು ನಿಮ್ಮ ಜವಾಬ್ದಾರಿ ಅಲ್ವಾ? ಬದಲಾಗಿ ನೀವು ಆಹಾರ, ಬಟ್ಟೆಗಳನ್ನ ಹಂಚ್ತಾನೆ ಇರ್ತೀರಿ ಮತ್ತು ಜನ ಚುನಾವಣೆ ಸಮಯದಲ್ಲಿ ಅದನ್ನ ಆನಂದಿಸ್ತಾರೆ. ಈ ದೇಶದಲ್ಲಿ ಏನಾಗ್ತಿದೆ ಅಂತ ಕೋರ್ಟ್ ಪ್ರಶ್ನೆ ಮಾಡಿತು. ಜನರಿಗೆ ಉದ್ಯೋಗದ ಅವಕಾಶಗಳನ್ನ ಸೃಷ್ಟಿ ಮಾಡಬೇಕು. ಇದರಿಂದ ಅವರು ಗೌರವ ಮತ್ತು ಸ್ವಾಭಿಮಾನದಿಂದ ಬದುಕೋಕೆ ಸಾಧ್ಯ ಆಗುತ್ತೆ. ನೀವು ಬೆಳಗ್ಗೆಯಿಂದನೇ ಉಚಿತ ಆಹಾರ, ಉಚಿತ ಗ್ಯಾಸ್, ಉಚಿತ ವಿದ್ಯುತ್ ನೀಡೋಕೆ ಪ್ರಾರಂಭಿಸಿ ನೇರವಾಗಿ ಖಾತೆಗೆ ಹಣ ವರ್ಗಾವಣೆ ಮಾಡಿದ್ರೆ ಜನ ಕೆಲಸವನ್ನಾದ್ರೂ ಯಾಕೆ ಮಾಡ್ತಾರೆ? ಎಲ್ಲವೂ ಒಂದೇ ವೇದಿಕೆಯಲ್ಲಿ ಸಿಗತ್ತೆ ಅಂತ ಆದಾಗ ಅವರು ಕೆಲಸವನ್ನ ಕಲಿಯೋದು ಎಲ್ಲಿಂದ? ಇದೇನ ರಾಷ್ಟ್ರ ನಿರ್ಮಾಣ ಅಂತ ಸಿಜೆಐ ಪ್ರಶ್ನೆ ಮಾಡಿದ್ರು. ಆರ್ಥಿಕ ಪರಿಸ್ಥಿತಿಯ ಬಗ್ಗೆನೂ ಸಿಜೆಐ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ನಮ್ಮ ಆತಂಕ ಏನು ಅಂದ್ರೆ ರಾಜ್ಯಗಳು ಆರ್ಥಿಕ ಕೊರತೆಯಲ್ಲಿದ್ದರೂ ಇಂತಹ ಹಣ ಹಂಚಿಕೆಯ ಯೋಜನೆಗಳನ್ನ ನೀಡ್ತಿವೆ. ಈ ಹಣ ಎಲ್ಲಿಂದ ಬರ್ತಿದೆ? ಇದನ್ನ ಅಭಿವೃದ್ಧಿ ಉದ್ದೇಶಗಳಿಗಾಗಿ ಯಾಕೆ ಮೀಸಲಿಡಬಾರದು? ರಸ್ತೆ, ನೀರಾವರಿ ಅಥವಾ ವಿದ್ಯುತ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನೀವು ದೀರ್ಘಕಾಲೀನ ಯೋಜನೆಗಳನ್ನ ಹೊಂದಿರಬಹುದು ಅಂತ ಕೋರ್ಟ್ ಹೇಳ್ತು. ಕಳೆದ ಚುನಾವಣೆಗಳು ನಡೆದ ಹತ್ತಿರದ ಸ್ಥಳಗಳಲ್ಲಿ ಏನಾಗ್ತಿದೆ ಅನ್ನೋದು ನಮಗೆ ತಿಳಿದಿದೆ. ಚುನಾವಣೆಗಳು ಹತ್ರ ಬಂದಾಗ ಹಠಾತ್ ಯೋಜನೆಗಳನ್ನ ಯಾಕೆ ಘೋಷಣೆ ಮಾಡಲಾಗುತ್ತೆ? ಎಲ್ಲಾ ರಾಜಕೀಯ ಪ್ರಮುಖರು, ನಾಯಕರು, ಪಕ್ಷಗಳು ಮತ್ತು ಸಾಮಾಜಿಕ ಎಂಜಿನಿಯರ್ಗಳು ಇವೆಲ್ಲವನ್ನು ಮರುಪರಿಶೀಲಿಸುವ ಸಮಯ ಬಂದಿದೆ. ಈ ರೀತಿಯ ಉದಾರ ಹಂಚಿಕೆಯನ್ನ ಮುಂದುವರಿಸಿದ್ರೆ ನಾವು ರಾಷ್ಟ್ರದ ಅಭಿವೃದ್ಧಿಯನ್ನ ಕುಂಠಿತಗೊಳಿಸ್ತೀವಿ. ಒಂದು ಸಮತೋಲನ ಇರಲೇಬೇಕು, ಆದರೆ ಇದು ಎಲ್ಲಿವರೆಗೆ ಮುಂದುವರಿಯುತ್ತೆ ಅಂತ ಕೋರ್ಟ್ ಕೇಳ್ತು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.